ಮ್ಯಾಂಗ್ಳೂರ್ ಉಡುಪಿ ಬೆಟ್ಟದ ಮೇಲೆ ಮೋಡಗಳು ಹೆಂಗೆ ಬಿದ್ದಿದ್ದಾವೆ ನೋಡಿ. ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ನಿಯರ್ ಶಿರಾಡಿ. ಏನ್ರಿ ಇವೆಲ್ಲ ಇಲ್ಲಿ ಬರ್ತಾರೆ, ಕಸ ಮಾಡಿ ಹೋಗ್ತಾರೆ. ಸಿವಿಕ್ ಸೆನ್ಸ್ ಇಲ್ಲ. ಏನು ಸಕ್ಕದಾಗಿದೆ ನೋಡಿ, ಕ್ರೇಜಿ ಮಾತ್ರ, ನೆಕ್ಸ್ಟ್ ಲೆವೆಲ್. ವಾವ್ ಅಣ್ಣ, ಪರ್ 6009 ನೈಸ್ ನಂಬರ್. ಹೋಗ್ಲಿಕ್ಕೆ ಮನಸ್ಸುಂಟು, ಆದರೆ ನೀವು ದಾರಿ ಮಾಡಿ ಕೊಡಬೇಕು. ಯಪ್ಪ, ಎಲ್ಲಿಗೆ ಹಿಡಿತಾನೆ ಮಾರ. ಅಲ್ಲ KTM ಹುಡುಗಿನ ಅದು ಸ್ಟಾರ್ಟಿಂಗ್ ಒಬ್ಳು KTM ಹಂಗೆ ಓದ್ದು ಕಣ. ಬಾಯ್. ಸೊ ನಾವು 6 ಗಂಟೆಗೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ. ಈಗ ಹೊರಟ್ವಿ. ಕಸ ಇಲ್ರಿ ಕೈ ಜಲೆ. ಬಾಯ್. ಸ್ವಾಮಿ ಮಂತ್ರಗಣ. ಹರ ಹರ ಮಹಾದೇವ್, ಜೈ ಭೋಲೆನಾಥ್. ಸೊ ನವಿಲುಗಳು, ಕೋಳಿಗಳು, ನವಿಲು ನೋಡಿ ಅಲ್ಲಿ ಒಂದು ಹೋಗ್ತಾ ಇದೆ. ಸೊ 8:20 ಫಸ್ಟು ಟ್ರಿಪ್ ರಿಸೆಟ್ ಮಾಡಬೇಕು. ಟ್ರಿಪ್ 2ನೇ ಮಾಡ್ತೀನಿ. ಟ್ರಿಪ್ 1 ಹೊರಡ್ರಿ. ಹರ ಹರ ಮಹಾದೇವ್. ಸೊ ಇಲ್ಲೊಂದು ಮಧ್ಯೆ ಒಂದು ಇಂಪಾರ್ಟೆಂಟ್ ಸ್ಟಾಪ್ ಇತ್ತು, ಕೆಲಸ ಇತ್ತು ಸ್ವಲ್ಪ. ಸೊ ಅಲ್ಲಿ ಸ್ಟಾಪ್ ಕೊಟ್ಟು ಮತ್ತೆ ಹೊರಟಿದ್ದೀವಿ. ಸೊ ಇಲ್ಲಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಇದೆ, ಮುಗಿಸ್ಬಿಟ್ಟು ನಂದು ಫಾಗ್ ಕಟ್ತಾ ಇದೆ. ಇದು ಯಾಕಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮು ನೋಡಬೇಕು, ಮೊದಲೇ ಇದರಲ್ಲೇ ಹಾಕಿಸ್ಬೇಕು. ಸದ್ಯಕ್ಕೆ ಚೇಂಜ್ ಮಾಡಲ್ಲ, ಯಾಕಂದರೆ ಇದು ತುಂಬ ನಮಗೆ ಒಂದೇ ತೆಗೆಸ್ಬಿಡ್ತೀನಿ ಇನ್ನೂ ಪ್ರಾಬ್ಲಮ್ ಕೊಟ್ಟರೆ. ಯಾಕಂತ ಹೇಳಿದರೆ ಅದು ಇದ್ದು ಪ್ರಾಬ್ಲಮ್ ಮಾಡೋದಕ್ಕಿಂತ ನಾನು ಈ ಫಾಗು ವೈಸರ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ಅದು ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ಅದು ಫಾಗ್ ಆದಾಗ ತುಂಬಿಕೊಳ್ತಾ ಇದೆ. ಸೊ ಮಳೆ ಬಂದರೆ ಕಷ್ಟ ಆಗುತ್ತೆ. ನಾವು ಲೆಫ್ಟಲ್ಲಿ ಹೋಗೋಣ. ಸೊ ನಾವು ಮಳೆ ಬರ್ತಾಯಿದೆ, ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ. ವೃದ್ಧಿ ಕೊಳಂಬೆ, ಮಂಗಳೂರು ಕಡೆ ವೆದರ್ ನೋಡಿಬಿಟ್ಟು ನೆಕ್ಸ್ಟು ಡಿಸೈಡ್ ಮಾಡೋದು ಏನು ಮಾಡೋದಂತ. ವೆದರ್ ಟು ವೇರ್ ದಿ ರೈನ್ ಕೋಟ್ ಆರ್ ರಿಮೂವ್ ಇಟ್. ಬಿಕಾಸ್ ರೈನ್ ಕೋಟ್ ಹಾಕೊಳ್ಳೋದಾ ಬಿಡೋದಾ ಅಂತ. ಯಾಕಂತ ಹೇಳಿದ್ರೆ ಮಳೆ ಬಂದಾಗ ಓಕೆ, ಮಳೆ ಬಂದು ನಿಂತಾದ್ಮೇಲೆ ಒಳಗಡೆಯಿಂದ ರೈಡಿಂಗ್ ಜಾಕೆಟು, ಅದಾದಮೇಲೆ ರೈನ್ ಕೋಟು. ಸೊ ಈ ಸೆಕೆ ಹೊಡೆಯುತ್ತೆ ಸರಿಯಾಗಿ. ಸೊ 6 ಗಂಟೆ ಕಾಣಿಸ್ತಿದೆ, ಪಕ್ಕ 7 ಆಗುತ್ತೆ, 7:30 ಆಗ್ಬೋದು ರೀಚ್ ಆಗುವಾಗ. ತೊಂದರೆ ಇಲ್ಲ, ಆರಾಮಾಗಿ ಹೋಗೋದು. ದಾರಿಲಿ ಟ್ರಾಫಿಕ್ ಇಲ್ಲ ಅಂದರೆ ಸಾಕು, ಮತ್ತೇನು ತೊಂದರೆ ಇಲ್ಲ. ಒಂದು 80 ಒಳಗೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಪೀಡ್ ಗನ್ಸ್ ಹಾಕಿದಾರಂತೆ ಬೈಪಾಸ್ಗಳಲ್ಲಿ. ಸೊ ಅದೊಂದು ಗೊತ್ತಿಲ್ಲ ಎಲ್ಲಿ ಹೆಂಗೀಗಾಗುತ್ತಂತ. ಸೊ ಎಂಟ್ರಾಗಿದ್ದೀವಿ.
ಸುರತ್ಕಲ್ ಕುಂದಾಪುರ ಹೈವೇ NH66 27 ಮಿನಿಟ್ಸ್ ಫಾಸ್ಟರ್ ಯಾವುದಿದೆ ಅಂತ. ಯಾವುದ್ರಿ ಅದು? ರೈಟಲ್ಲಿ ಹೋಗ್ಬೇಕಾ? ಓಕೆ, ಅಲ್ಲಿ ಹೋಗ್ಬಿಟ್ಟು ಯೂ ಟರ್ನ್ ತಗೊಂಡು ಮಾಡೋ ಕೆಲಸಗಳಿದು. ಉಚ್ಚಿಲ ಮಹಾಲಕ್ಷ್ಮಿ ವೀರ ಭವನ ಸಖತ್ತಾಗಿದೆ ಟೆಂಪಲ್ ಮಾತ್ರ. ಅದು ಇತ್ತೀಚೆಗೆ ಆಗಿರೋದು, ಅಂದರೆ ಮುಂಚೆ ಇತ್ತು, ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿರೋದು. ಸರಿ, ನನ್ನ ಲಕ್ಷ್ಮಿ ಉಳಿಸ್ಬಿಟ್ಲು. ಮಹಾಲಕ್ಷ್ಮಿ ಟೆಂಪಲ್ ಬಂತಂತ ಸ್ಲೋ ಮಾಡಿಬಿಟ್ಟು ಆರಾಮಾಗಿ ಮಾಡ್ಕೊಂಡು ಬರ್ತಿದ್ದೆ. ಅಲ್ಲಿ ನೋಡಿದ್ರೆ ಸ್ಪೀಡ್ ಗನ್ ಕ್ಯಾಮರಾ ಇತ್ತು. ಬಟ್ ನಂಗೆ ಗೊತ್ತಿಲ್ಲ, ಆ ರೆಡ್ಡಲ್ಲಿ ಬರ್ತಿದ್ದೆ ಅನ್ಕೋತೀನಿ. 80 ಲಿಮಿಟ್ ಇರ್ಬೋದು ಇಲ್ಲಿ. ಸೊ ಇನ್ನು 1 ಕಿಲೋಮೀಟ್ರಲ್ಲಿ ಸುಂಕ ವಸೂಲಾತಿ ಕೇಂದ್ರ ಅಂತ ಇದೆ. ಇಲ್ಲಿಂದಲ್ಲಿ 1 ಕಿಲೋಮೀಟ್ರ್ ಅಷ್ಟೇನಾ? ಸೊ ಈ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಉಡುಪಿ ಬಾರ್ಡರ್ ಮುಗಿದು ದಕ್ಷಿಣ ಕನ್ನಡದ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ, 500 ಮೀಟರ್ಸ್. ಸೊ ಈಗ ಟೋಲು ಟೋಲ್ 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 ಟೋಲು 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 ಟೋಲು. ಸೊ ಇನ್ನೂ 11 ಕಿಲೋಮೀಟರ್ಸಲ್ಲಿ ನಮಗೆ ಲೆಫ್ಟ್ ತೊಗೊಳ್ಬೇಕು. ಮೇ ಬಿ ನಂತೂರು ಸರ್ಕಲ್ ಅವಾಗ ಸಿಗ್ಬೋದು, ನಂತೂರು ಸರ್ಕಲ್ ಅಥವಾ ಬೇರೆ ಅದು ಸಿಗ್ಬೋದು, ನೋಡೋಣ. 11 ಕಿಲೋಮೀಟರ್ಸಲ್ಲಿ ಲೆಫ್ಟ್ ಅಂತ ಇದೆ. ದ ಎಕ್ಸ್ಪ್ರೆಸ್ ಆಫ್ ಉಡುಪಿ ಮ್ಯಾಂಗ್ಳೂರ್, ಉಡುಪಿ ಮ್ಯಾಂಗ್ಳೂರ್ 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 ಉಡುಪಿ ಮ್ಯಾಂಗ್ಳೂರ್ ಉಡುಪಿ 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 ಮ್ಯಾಂಗ್ಳೂರ್ ಉಡುಪಿ ಮ್ಯಾಂಗ್ಳೂರ್ ಉಡುಪಿ ಮ್ಯಾಂಗ್ಳೂರ್ ಉಡುಪಿ. ತನ್ವೀರ್ ಮೋಟಾರ್ ಟ್ರಾವೆಲ್ಸ್ TMT. ಅಣ್ಣ ಬಂದರೆ ನೆಕ್ಸ್ಟ್ ಲೆವೆಲು. ಅಣ್ಣ ಲೆಫ್ಟಿಗೆ ಎಳಿತವನೆ. ನಮ್ಮ ಒಂದು ಸಲ ಬಾಯಿಗೆ ಬಂತು ನಮಗೆ. ಓ, ಯಾರೋ ಹೋಗ್ತಾರೆ. ನಮ್ಮ ಮಳೆ ವರ್ಷನೂ ಬೆಂಗಳೂರು ಟ್ರಾಫಿಕ್ ಆಗಿಬಿಡ್ತು. ನಾವು ಸ್ವಲ್ಪ ಬೇಗ ಹೊರಡ್ಬೇಕಿತ್ತು. ಖಾಲಿ ಇದ್ದಿದ್ರೆ ಬೇಗ ಸ್ವಲ್ಪ 10 ನಿಮಿಷ ಉಳಿದಿತ್ತೇನು. ಬೆಳಿಗ್ಗೆ ಮಳೆ ಬಂದುಬಿಟ್ಟು ಎಲ್ಲ ಪ್ಲ್ಯಾನ್ ಹಾಳು ಮಾಡಿಬಿಡ್ತು. ಬೆಳಿಗ್ಗೆ 5:45ಗೆ ಎಚ್ಚರ ಆಯಿತು, ಜೋರು ಬರ್ತಾಯಿತ್ತು ಮಳೆ. ಮತ್ತೆ ಮಲಗಿಬಿಟ್ವಿ. ಕೇಳ್ತಾರೆ ಅಣ್ಣ ಯಾರನ್ನೋ ಹಾಕ್ಕೊಂಡಿದ್ದಾರೆ. ಅದು ಸಿ ಇರ್ಬೋದಾ? ಆ್ಯಕ್ಚುಲಿ ಅದು ಸಿ ಅಲ್ಲ, ಅಂದರೆ ಸೀನೆ. ಇಲ್ಲಿ ಪೋರ್ಟು, ಇಂಡಸ್ಟ್ರೀಸ್ ತುಂಬ ಇದೆ. ಇಲ್ಲಿ ರೆಡ್ ಬೀಳೋದಕ್ಕಿಂತ ಮುಂಚೆ ನಾವು ಪಾಸ್ ಆಗಿಬಿಡಬೇಕು. ಅಲ್ಲಿ ಯಾವುದೋ ಒಂದಿದೆ, ಅದೇನು ಕುದುರೆಮುಖ ಮೇ ಬಿ ಅದರದ್ದಿರ್ಬೋದು. ಅದಿರು ಅಂಬುಜಾ ಸಿಮೆಂಟ ಏನೋ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಅದೇ ಥರದ್ದೇನೋ ಒಂದಿದೆ. ಇಲ್ಲೊಂದಿದೆ ಏನೋ ಇದು. ಇಲ್ಲಿ ಪೆಟ್ರೋಲಿಯಂ ರಿಫೈನರಿ ಕೂಡ ಇದೆ. ಎಲ್ಲ ಇದೆ ಮಂಗಳೂರಲ್ಲಿ. ಸ್ಟೋರೇಜು, ಅಲ್ಲಿ ಟ್ರೈನ್ ಕಾಣ್ತಿದೆ, ಗೂಡ್ಸ್ ಟ್ರೈನು. ಬೇಬಿ ಪ್ಯಾರಾದೀಪ್ ಅಂದರೆ MRP ಅಲ್ಲ ಇದು? ಓಕೆ, ಮೇ ಬಿ MRP ಇರ್ಬೋದು. ಇದೊಂಥರ ಎಲ್ಲ ಕಾರ್ಖಾನೆಗಳ ತವರೂರು ಅಂತ ಹೇಳ್ಬೋದು ನಾವು. ಅಲ್ಲೊಂದಿದೆ. ಇದೇನು ಹಾಕಿದ್ದಾರೆ? ಫ್ಲ್ಯಾಗ್ ಹಾಕಿದ್ದಾರೆ ಇಲ್ಲಿ. ಅಂದರೆ ಇಲ್ಲೇನೋ ಇನ್ನೊಂದೇನೋ ಇದೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಮೇ ಬಿ MRPL ನವಮಂಗಳೂರು ಬಂದರು ಪ್ರಾಧಿಕಾರ. ಓಕೆ, ಪೋರ್ಟು ಮ್ಯಾಂಗ್ಳೂರ್ ಪೋರ್ಟ್ ಇಲ್ಲೇ ಇದೆ. ಅದೇ ಎಲ್ಲ ಕಂಟೈನರ್ಗಳು ಇಟ್ಟಿದ್ದಾರೆ ನೋಡಿ, ಕಂಪ್ಲೀಟಾಗಿ ಇಲ್ಲೇ ಇದೆ. ಸೊ ಅದು ಪೋರ್ಟು, ಅದಕ್ಕೆ ಅಲ್ಲಿ ಇದಿದೆ, ನೀರು ಹತ್ತಿರ ಬಂದಾಗಿದೆ. ಅಲ್ಲಿ ಪೋರ್ಟ್ ಮಾಡಿದ್ದಾರೆ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಸೊ ಇದು ಪೈಪ್ಲೈನ್ಸು. ಮೇ ಬಿ ಮುಂಚೆ ಸ್ಲರಿ ಬರ್ತಿದ್ದದು ಇದರಿಂದ ಅಂತ. ಕುದುರೆ ಮುಖದಿಂದ ಅದಿರು ಬರ್ತಿದ್ದದ್ದು ಮೇ ಬಿ ಇದರಲ್ಲೇ ಇರ್ಬೋದು. ಇಲ್ಲಿ ಅದೊಂದು ಬ್ರಿಡ್ಜ್ ಇದೆ, ಚಿಕ್ಕ ಬ್ರಿಡ್ಜು, ದೊಡ್ಡದು ಮಾಡ್ತವ್ರೆ. ಈಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಆ ಕಡೆಯಿಂದ ಈ ಕಡೆ ಓಕೆ, ಎರಡೆರಡು ಮಾಡ್ತವ್ರೆ. ಮಾಡಲಿ ಇದು ಯಾವುದಿದು? ಮೇ ಬಿ ನೇತ್ರಾವತಿ, ಗುರುಪುರ ನದಿ ಅಂತ. ನೇತ್ರಾವತಿ ಅಲ್ಲ, ನೇತ್ರಾವತಿ ಇನ್ನೂ ಮುಂದೆ ಬರುತ್ತೆ ಅನ್ಕೋತೆ ನನಗಾದರೆ. ನಮಗಿನ್ನೂ 3 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಮಂಗಳೂರಿದು ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕ್ರಾಸ್ ರೋಡ್, ಘಾಟಿ ಇಳಿಬೇಕು. ಇಲ್ಲಿ ನಾವು ಮೇಲೆ ಕೆಳಗಡೆ ಊರಿದೆ, ಇಲ್ಲಿ ಮೇಲೆ ಇದ್ದೀವಿ ನಾವು ಯಾವುದೋ ಒಂದು ಎತ್ತರದ ಪ್ರದೇಶದಲ್ಲಿ. ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ದ ಸಿ. ಇನ್ನು ಮ್ಯಾಪಲ್ಲಿ ನೋಡ್ಬೋದು, ಫುಲ್ ಟರ್ನ್ ಇದೆ. ಅದು ಒಂಥರ ಘಾಟ್ ಸೆಕ್ಷನ್ ಥರನೇ ಇದೆ. ಎಲ್ಲ ಬೆಂಗಳೂರು, ಮಂಗಳೂರು, ಎಲ್ಲ ಹಾಸನ ಎಲ್ಲ ಗಾಡಿಗಳಿವೆ. ಸೊ ಇಲ್ಲಿ ಟ್ರೈನ್ ಟ್ರ್ಯಾಕ್ ಹೋಗ್ತಾ ಇದೆ. ಮೇ ಬಿ ಜಂಕ್ಷನ್ ಇಲ್ಲಿ ಬಂದಿರ್ಬೋದು. ಅದ್ವೈತ್ JCB.
ಓಕೆ ಜೆ ಸಿ ಪಿದು ಶೋರೂಮ್ ಇದೆ ಇಲ್ಲಿ ಹೇಳಿ ಇರ್ಬೋದು. ಅದ್ವೈತ್ ಅವ್ರದ್ದು ಹ್ಯೂಂಡಾಯ್ ಇದೆ, ಬೇರೆ ಬೇರೆಯವರು ಇರ್ಬೋದು. ಈ ರೈನ್ ಕೋಟೆಲ್ಲ ಹಾಕೊಂಡು ಒಂಥರ ಕಂಫರ್ಟಬಲ್ ಇಲ್ಲ ಇವತ್ತು. ಅಲ್ಲಿ ಕಾಣ್ತಿರ್ಬೋದು ಬೆಟ್ಟದ ಮೇಲೆ ಮೋಡಗಳು ಹೆಂಗೆ ಬಿದ್ದಿದ್ದಾವೆ ನೋಡಿ ಅಲ್ಲಿ. ಸಖತ್ತಾಗಿದೆ ಮಾತ್ರ. ನಾವೀಗ ಎಲ್ಲಿದ್ದೀವೋ ಗೊತ್ತಿಲ್ಲ. 2 ಸರ್ಕಲ್ ಮುಗಿಸ್ಕೊಂಡು ಬಂದ್ವಿ, ಅದು ಯಾವ ಸರ್ಕಲ್ ಇರ್ಬೋದು ಗೊತ್ತಿಲ್ಲ. ಅಲ್ಲಿ ಯಾವುದೋ ಬೆಟ್ಟದ ಮೇಲೆ ಟೆಂಪಲ್ ಇದ್ದಂಗಿದೆ. ಬಿ ಸಿ ರೋಡು ಪಾಸ್ ಆಯ್ತಾ ಮುಂದೆ ಹೋಯ್ತಾ ಗೊತ್ತಾಗಲಿಲ್ಲ ನನಗೆ. ವಿಯಲ್ದೇನು ಇಷ್ಟೋ ತನಕ ಪ್ರಾಬ್ಲಮ್ ಇಲ್ಲ. ಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ನೋಡೋಣ. ವಿಟ್ಲ 13, ಧರ್ಮಸ್ಥಳ 61, ಬೆಂಗಳೂರು 316. ಸೊ ವಿಟ್ಲ ಹೋಗ್ಬೇಕಂದ್ರೆ ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗ್ಬೇಕು. ಯಾವ ಫ್ಲೈಓವರ್ ಇರ್ಬೋದು? ನಮಗೆ ತಿಳಿಯೋದು ಫ್ಲೈಓವರ್ ಮಾತ್ರ ಒಳ್ಳೆ ಮಾಡಿದಾರೆ, ಆರಾಮಾಗಿ ಹೋಗ್ಬೋದು. ಶಿರಾಡಿ ಇನ್ನೆಷ್ಟು ದೂರ ಇದೆ ಗೊತ್ತಿಲ್ಲ. ರೋಡ್ ಮಾತ್ರ ಕ್ರೇಜಿ. ಸೊ ಈಗ ಒಂದು ಶಾರ್ಟ್ ಬ್ರೇಕ್ ಕೊಟ್ಬಿಟ್ಟು ಮತ್ತೆ ಮುಂದುವರಿಸ್ತಾ ಇದ್ದೀವಿ ನಮ್ಮ ಪ್ರಯಾಣನ. ನೆಕ್ಸ್ಟ್ ಬ್ರೇಕು ಶಿರಾಡಿ ಹತ್ತದ ಮೇಲೆ. ಮ್ಯಾಪಲ್ಲಿ ಒಂದು ಇದು ಕೊಡ್ತು, ಏನೋ ವಾರ್ನಿಂಗು 1.1 ಕಿಲೋಮೀಟರ್ಸಲ್ಲಿ ಕೊಲಿಷನ್ ಆಗಿದೆ ಅಂತ. ಎಲ್ಲಿರ್ಬೋದು? ಸ್ಲೋ ಹೋಗೋಣ, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಪೊಲ್ಯೂಷನ್ ಎಲ್ಲಾಗಿದೆ. 1.1 ಕಿಲೋಮೀಟರ್ ಆಗಿರ್ಬೇಕು ಅದಾದಮೇಲೆ. ಓಕೆ, ಇಲ್ಲಿ ಎಲ್ಲ ಸ್ಲೋ ಆಗಿದೆ. ಮೇ ಬಿ ಇದು ಹೋಗ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಆಗಿರಬೇಕು, ಟೋ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತೀನಿ. ಸೊ ಅಪ್ಪರ್ ಇದೀಗ ರೈನ್ಕೋಟ್ ತೆಗೆದ್ವಿ, ಯಾಕಂತ ಹೇಳಿದ್ರೆ ಮಳೆ ಅಟಿಲ್ ಇರಲ್ಲ ಅಂದ್ಕೊಂಡು ಗೆಸ್ ಮಾಡಿಕೊಂಡು. ಯಾಕಂದರೆ ಆ ಕಡೆಯಿಂದ ಬರೋ ಗಾಡಿಗಳನ್ನು ನೋಡಿದ್ರೆ ಎಲ್ಲೂ ಅಂಥ ಮಳೆ ಬರೋ ಥರ ಒಂದು ಫೀಲು ಕಾಣ್ತಿಲ್ಲ. ಸೊ ಅದಕ್ಕೋಸ್ಕರ ತೆಗೆದಿದ್ವಿ. ನೋಡೋಣ, ಹೋಪ್ ಮಳೆ ಬರಲ್ಲ ಅನ್ಕೋತೀನಿ. ಬಂದರೆ ಪ್ರಾಬ್ಲಮ್ ಏನಂದರೆ ರೈನ್ಕೋಟ್ ಹಾಕೋಬೇಕು. ಪೊಲ್ಯೂಷನ್ ಇಲ್ಲ ಏನಿಲ್ಲ, ಸುಮ್ಮನೆ ಹಾಕಿದ್ದಾರೆ ಅಷ್ಟೇ. ಅಲ್ಲಿ ಕಾಣ್ತಿದೆಯಾ ಘಾಟ್, ಬೆಟ್ಟದ ಮೇಲೆ ಮೋಡಗಳು ಸಕ್ಕದಾಗಿದೆ ಮಾತ್ರ. ಮಳೆ ಬರಲಿಲ್ಲ ಅಂದರೆ ವ್ಯೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಸಲ. ಕ್ರೇಜಿ ಲೆಟ್ಸಿ. ಮಳೆ ಬಂದಿಲ್ಲ ಅಂದರೆ ಸಾಕು. ಸೊ ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ನಿಯರ್ ಶಿರಾಡಿ. ಈ ರೋಡ್ ನೋಡಿದ್ರೆ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಅನ್ಕೋತೀನಿ, ಯಾಕಂದರೆ ಕಾಣ್ತಾ ಇದೆ ಬೆಟ್ಟಗಳು. ಸೊ ಇಲ್ಲೊಂದು ಟರ್ನ್ ಇದೆ. ಸೊ ನಾವು ಆದಷ್ಟು ಸ್ಲೋ ಆಗಿ ಹೋಗ್ಬಿಟ್ಟು ಆ ಟರ್ನನ್ನು ಪಾಸ್ ಆಗಬೇಕು. ಸೊ ಹೆವಿ ಟರ್ನ್ ಏನು ಸಕ್ಕದಾಗಿದೆ ನೋಡಿ, ಕ್ರೇಜಿ ಮಾತ್ರ, ನೆಕ್ಸ್ಟ್ ಲೆವೆಲ್. ವಾವ್, ಮಳೆ ಒಂದು ಬರೆದಿದ್ರೆ ಕ್ರೇಜಿ ಆಗುತ್ತಾನೆ. ಅಣ್ಣ ಬರ್ಬೇಡ ಅಲ್ಲಿ ಮೋಡ ಫುಲ್ಲಾಗಿ ಇದಾಗ್ಬಿಟ್ಟಿದೆ, ಕವರ್ ಆಗಿಬಿಟ್ಟಿದೆ. ಕ್ಲೌಡ್ಸು ಸಕ್ಕದಾಗಿದೆ. ಸೊ ನಾವೀಗ ಅಡ್ಡಹೊಳೆಯಲ್ಲಿದ್ದೀವಿ. ಅಡ್ಡಹೊಳೆ ಅಂದರೆ ನಿಯರ್ಲಿ ಒಂದು ಸ್ವಲ್ಪ ಕಿಲೋಮೀಟ್ರ್ ಇರ್ಬೋದು ಶಿರಾಡಿಗೆ.
ನಾವು ಯಾಕೆ ಹಿಡಿತಾ ಇದ್ದೀವಿ? ಸೊ ಇದು ಆಲ್ಮೋಸ್ಟ್ ಘಾಟು, ಹತ್ರ ಇದ್ದೀವಿ. ಈಗೇನು ಈ ಕಾಡೊಳಗೆ ಎಂಟ್ರ್ ಆಗ್ತೀವಿ ಈಗ. ಸೊ ಸಿಂಗಲ್ ರೋಡ್ ಬಂದಿದೆ ಅಂದರೆ ತಿಳ್ಕೊಂಬಿಡಿ ನಾವು ಘಾಟ್ ಹತ್ರ ಇದ್ದೀವಿ. ಸೊ ಅದು ಅಡ್ಡಹೊಳೆ ಬಂತು, ಅಡ್ಡಹೊಳೆ ಅದು ಹೋಟೆಲ್ ಕರಾವಳಿ. ಸೊ ಈಗ ಶಿರಾಡಿ ಘಾಟ್ ಸ್ಟಾರ್ಟ್. ಸೊ ನಾವೀಗ ಆಲ್ಮೋಸ್ಟ್ ನಿಯರ್ ಆಗಿದ್ದೀವಿ ಶಿರಾಡಿ ಘಾಟ್ಗೆ. ಇಲ್ಲಿ ಲೈನ್ ಕ್ರಾಸ್ ಮಾಡಿ ಓವರ್ಟೇಕ್ ಮಾಡೋ ಇಲ್ಲ. ಜೈ ಶ್ರೀರಾಮ್. ಸೊ ಶಿರಾಡಿ ಸ್ಟಾರ್ಟ್ ಆಗಿಲ್ಲ, ಬಟ್ ಇಲ್ಲಿ ರೈಟಲ್ಲಿ ಒಂದು ರೋಡ್ ಹೋಗುತ್ತೆ, ಅದು ಸೀದಾ ಕುಕ್ಕೆ ಸುಬ್ರಹ್ಮಣ್ಯ. ಈ ರೋಡು ಎಲ್ಲ ಕುಕ್ಕೆ ಕಡೆಯಿಂದ ಬಂದಿದ್ದಾರೆ, ಕುಕ್ಕೆಗೆ ಹೋದವ್ರು ಮೇ ಬಿ. ಯಾವ್ದು ಇದು? ಬೋಲೆರೋ. ಹೋಗಪ್ಪ, ಏನ್ರಿ ಇವೆಲ್ಲ ಇಲ್ಲಿ ಬರ್ತಾರೆ ಕಸ ಮಾಡಿ ಹೋಗ್ತಾರೆ. ಒಂದು ಸಿವಿಕ್ ಸೆನ್ಸ್ ಇಲ್ಲ. ಶಿರಾಡಿ ಘಾಟಿಗೆ ಎಂಟ್ರ್ ಆಗಿದ್ದೀವಿ ನಾವೀಗ. ಇನ್ನು ಕವ್ ಸ್ಟಾರ್ಟ್ ಆಗಿಲ್ಲ, ಮಳೆ ಇಲ್ಲ ಘಾಟಿಲಿ. ಕರ್ಗೂ ಸ್ಟಾರ್ಟ್ ಆಗಬೇಕಷ್ಟೆ. ಇನ್ನು ಸ್ಟಾರ್ಟಿಂಗಲ್ಲಿದ್ದೀವಿ ನಾವು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇಲ್ಲೊಂದು ಸ್ಟಾರ್ಟ್ ಆಯಿತು. ಮ್ಯಾಪಲ್ಲಿ ಲೊಕೇಶನ್ ಹೆಂಗೆ ತೋರಿಸ್ತಿದೆ, ನೆಟ್ವರ್ಕ್ ಇಲ್ಲ, ಅದಕ್ಕೆ ಅದು ನದಿಯಲ್ಲಿ ತೋರಿಸ್ತಾಯಿದೆ. ನಾನು ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಟ್ಯಾಂಕರ್ ಏನಾಗಿಲ್ಲ ತಾನೇ, ನಿಮಗೆ ಜಸ್ಟ್ ಲೇ ಹಾಕಿದ್ದಾನೆ ಅಷ್ಟೇ. ಎಲೆಕ್ಟ್ರಿಕ್ ಅವರು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. 6009 ನೈಸ್ ನಂಬರ್. 9615 516. ನದಿ ಹೋಗ್ತಾ ಇದೆ, ಪಕ್ಕದಲ್ಲಿ ನೀರಿಲ್ಲ ಅಷ್ಟೇ. ಬಂದರೆ ಒಂದೇ ರಾಶಿಯಲ್ಲಿ ಬರ್ತವೆ. ಯಾಕಂತ ಹೇಳಿದ್ರೆ ದಟ್ ವಾಸ್ ಅ ಕ್ಲೋಸ್ ಕಾಲ್. ಟ್ರಕ್ಕರು ಬ್ಲಾಕ್ ಮಾಡಿರ್ತಾರೆ, ಇವ್ರಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಯಾರು ಓವರ್ಟೇಕ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಎಷ್ಟು, ಒಂದು ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿರ್ಬೋದು ನಾವು ಸ್ಟಾರ್ಟ್ ಮಾಡಿ ಶಿರಾಡಿ ಘಾಟ್ ಹಿಲ್ಲು. ನೋಡೋಣ ಎಷ್ಟೊತ್ತಾಗುತ್ತಂತ. 11:15ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 9:15 ಹಿಂಗೆ ಮುಗಿಸ್ಬಿಡ್ತಿದ್ವಿ ಶಿರಾಡಿ ಘಾಟು. 2 ಮಿನಿಟ್ಸ್. ಲಾಡಿ ಓಪನ್ ಆಯಿತು, ಚಕ್ರಕ್ಕೆ ಸಿಗೋ ಚಾನ್ಸ್ ಇತ್ತು. ಸೊ ಇದು ನೋಡಿದ್ರೆ ಶಿರಾಡಿ ಘಾಟ್ ಫುಲ್ ಬ್ಲಾಕ್ ಆಗಿರೋ ಹಾಗೆ ಕಾಣ್ತಾ ಇದೆ. ಅಮ್ಮ ಚೌಡೇಶ್ವರಿ, ಇದು ಫುಲ್ ಇದು ಕಾಣಿಸ್ತಾ ಇದೆ, ಏನೋ ಎಲ್ಲ ಕಾಣ್ತಾ ಇದೆ, ಟ್ರಾಫಿಕ್ ತೋರಿಸ್ತಾ ಇದೆ. ಸೊ ಬಟ್ ಅಂಥದ್ದೇನಿಲ್ಲ. ಸಿಗುತ್ತೆ ಅಂದ್ಕೊಂಡಿದ್ವಿ, ವ್ಯೂಸು ಸಿಗ್ತಿಲ್ಲ. ನಮ್ಮದಿದು ಹಾಲ್ಟ್ ಪಾಯಿಂಟು. ವಾಯ್ಸು ಸ್ಟೋ ಹಾಕಿದ್ದಾರೆ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಅದು ಟ್ರೈನ್ ಟ್ರ್ಯಾಕು. ಬರುವಾಗಲೂ ತೋರಿಸಿದ್ದೆ, ಬಟ್ ಎಷ್ಟು ಕಾಣಿಸಿದೆ ಅಂತ ಗೊತ್ತಿಲ್ಲ. ಓ ಇಟ್ ವಾಸ್ ಅ ಕ್ಲೋಸ್ ಕಾಲ್. ಖಾಲಿ ಇದೆ ಘಾಟು, ಮೇಲೆ ಹೋಗ್ಬಿಟ್ಟು ಬ್ಲಾಕ್ ಆಗಿದ್ರೆ ಸಾಕು ಅಷ್ಟೇ. ಮುಂದ್ಗಡೆ ಹೋಗ್ತಿರೋದು ಹಿಮ್ಮಿನೇ ಊತಿರೋದ್ರಿಂದ ಎಷ್ಟು ಕೆಳಗೆ ಬಂದಿದೆ ನೋಡಿ ಅದು. ಯಪ್ಪ, ಫುಲ್ ಆಲ್ಮೋಸ್ಟು ಈಕ್ವಲ್ ಲೆವೆಲಿಗೆ ಬಂದಿದೆ. ಫುಲ್ ಕೆಳಗಡೆ ಇದೆ. ಟ್ರಕ್ ಡ್ರೈವರ್ಗಳು ಘಾಟ್ ಸೆಕ್ಷನಲ್ಲಿ ಬೆಸ್ಟಾಗಿ ಮಾಡ್ತಿರೋ. ಹೈವೇಲಿ ಸ್ವಲ್ಪ ಆ ಕಡೆ ಮಾಡ್ತಾರೆ, ಘಾಟಲ್ಲಿ ಬೆಸ್ಟು. ಓ, ಇಲ್ಲಿ ಯಾವುದೋ ಇದಿದೆ, ಎತ್ತಿನ ಹೊಳೆ ಇದೆನಾ? ನನ್ನ ಮಕ್ಕಳು ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಓಹೋ
ಹೋಗಲಿಕ್ಕೆ ಮನಸ್ಸುಂಟು, ಆದರೆ ನೀವು ದಾರಿ ಮಾಡಿ ಕೊಡಬೇಕು. ಓ ಏನ್ರಿ ಇದು, ಯಪ್ಪ ಎಲ್ಲಿಗೆ ಹಿಡಿತಾನೆ ಮಾರ. ಅಲ್ಲೊಂದು ಕಾರ್ ನೋಡಿ, ಅಪ್ಪ ಫುಲ್ ಬಸ್ ಮಾಡಿಬಿಟ್ಟಿದೆ. ಇಲ್ಲಿ ಮಾತ್ರ ಸರಿ ಹಾಕ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಹೆಂಗೆ ಹಬ್ದಿದ್ದಾರೆ ಅಂದರೆ, ಐ ಥಿಂಕ್ ನಾವು ಆಲ್ಮೋಸ್ಟು ಎಂಡಲ್ಲಿದ್ದೀವಿ. ಒಂದು ಬೆಂಡ್ ಇದೆ ಇಲ್ಲಿ, ಮತ್ತು ಮೇ ಬಿ ಮುಗಿದಿರ್ಬೋದು. ತುಂಬ ದೊಡ್ಡ ಘಾಟ್ ಇದು. ನಾಟ್ ಸೋ ಡೇಂಜರಸ್ ಘಾಟ್, ಬಟ್ ಇಟ್ಸ್ ಅ ಬಿಗ್ ಘಾಟ್. ನಾಟ್ ಸೋ ಡೇಂಜರಸ್, ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಡೇಂಜರಸ್ ಕಂಪ್ಯಾರಿಟಿವ್ಲಿ. ಯಾಕಂದರೆ ಮೇಯ್ನ್ ಇಶ್ಯೂ ಇರೋದು ಇದರಲ್ಲಿ ಟ್ರಕ್ಕು ಎಲ್ಲ ಎದುರುಗಡೆ ಬರ್ತವೆ, ದೊಡ್ಡ ಗಾಡಿಗಳು. ಹಾಸನ, ಇಲ್ಲಿಂದ ಹಾಸನ ಸ್ಟಾರ್ಟು, ಹಾಸನ ಜಿಲ್ಲೆ. ಸೊ ದಕ್ಷಿಣ ಕನ್ನಡ ಮುಗೀತು. ಇಲ್ಲೇನೋ ಮಾಡ್ತಿದ್ದಾರಲ್ಲ, ಏನಿದು ಏನೋ ಗೊತ್ತಾಗ್ತಿಲ್ಲ. ಸೊ ಘಾಟು ಅನ್ನಪೂರ್ಣೇಶ್ವರಿ ಬಂತ. 5 ಕಿಲೋಮೀಟ್ರ್ ಅಂತ ಇತ್ತು, 2 ಇದ್ದಿದ್ದ. ಯಾಕಂದರೆ ನಾನು 5 ಕಿಲೋಮೀಟ್ರ್ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಕಾಡಮನೆ ಎಸ್ಟೇಟ್ಗೂ ಮಾರನಹಳ್ಳಿ, ಇದು ಸಕಲೇಶ್ಪುರ. ಓಕೆ, ಅಭಯ ಗಣಪತಿ ದೇವಸ್ಥಾನ. ಇಲ್ಲಿ ಚೌಡೇಶ್ವರಿ ಇರೋದು, ಅಲ್ಲಿ ಚಾಮುಂಡಿ, ಗಡಿ ಚಾಮುಂಡಿ, ಪಂಜುರ್ಲಿ, ಅದು ಲಾಸ್ಟ್ ಅನಿಸುತ್ತೆ. ಅದು ಯಾವುದರಲ್ಲಿ ನಮ್ಮ ಚಾರ್ಮಾಡಿ ಘಾಟ್, ಚಾರ್ಮಾಡಿ, ಶಿರಾಡಿ, ಆಗುಂಬೆ, ಹುಲಿಕಲ್, ದೇವರ ಮನೆ, ದೇವಿ ಮನೆ ಮೇ ಬಿ ಮುಗಿತಾ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಂಡ್ ಆಗುತ್ತೆ ಅನ್ಕೋತೀನಿ. ಅಣ್ಣ ಒಂಥರ ಜಗ್ ಅನ್ನಿಸ್ಬಿಟ್ಟ. ಸೊ ಬೆಂಗಳೂರು ಇನ್ನು 257, ನನಗೆ ಎಷ್ಟಿದೆ 243, 237 ಇನ್ನು. ಸಕಲೇಶ್ಪುರ 14. ಓಕೆ, ಇಲ್ಲಿಂದ ನಮಗೆ NHA ರೋಡ್ ಸ್ಟಾರ್ಟ್ಸ್. ಅಲ್ಲೇನೋ ಥರ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದು. ಓಕೆ, ಇದು ಲ್ಯಾಂಡ್ ಸ್ಲೈಡು. ಯಾವಾಗಾಗಿರೋದು ಇದು ಲ್ಯಾಂಡ್ ಸ್ಲೈಡು? ಇನ್ನೂ ಹಂಗೆ ಇಟ್ಟಿದ್ದಾರೆ, ಸರಿಯಾಗಿ ಮಾಡಿಲ್ಲ ಇದು. ಎಲೆ ಮೇಲೆ ಹೇಳ್ಕೊಳ್ತಾನೆ ನನ್ನ ಮಗ. ಘಾಟಿ ಮುಗೀತು, ವ್ಯೂ ಮಾತ್ರ ಸಕ್ಕದಾಗಿದೆ. ಆ ಕಡೆ ಅದ್ಯಾವುದೋ ಬೆಟ್ಟ, ಮರ ಬಿದ್ದಿದೆ. ಮರ ಬಿದ್ದಿರೋದ ಏನಿದೆ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಜಾಸ್ತಿ. ಸೊ ಒಂದು ಸೈಡ್ ರೋಡ್ ಕಿತ್ತೋಗುತ್ತೆ, ಒಂದು ಸೈಡ್ ಮಾಡೋ ಅಷ್ಟರಲ್ಲಿ ಮಾಡ್ತಾಯಿದ್ದಾರೆ. ಓಕೆ, ಈ ಥರ ಕಲ್ಲಾಕ್ಬಿಟ್ಟು ಮಾಡ್ತಿದ್ದಾರೆ. ಓಕೆ, ತುಂಬ ಆಗಿಬಿಟ್ಟಿದೆ ಲ್ಯಾಂಡ್ ಸ್ಲೈಡ್. ಮತ್ತು ಹೆಂಗ್ರೆ ಉಳಿಯುತ್ತೆ, ಇವರು ಪರ್ಪೆಂಡಿಕ್ಯುಲರ್ ಆಗಿ ತರಿದಿದ್ದಾರೆ. ಉಳಿಯೋದು ಹೆಂಗೆ ನೋಡಿ, ಅಲ್ಲಿ ನೋಡಿ ಹೆಂಗೆ ತರಿತಾರೆ ನೋಡಿ. ಅಲ್ಲಿ ಈ ಥರ ಮಾಡಿದ್ರೆ ಅಲ್ಲಿ ಅಗತ್ಯನೇ ಇರಲಿಲ್ಲ ಅನ್ಕೋತೀನಿ. ಯಾಕಲ್ಲ ಅಷ್ಟು ತರಿತಾರೆ ಇನ್ನೂ ಗೊತ್ತಿಲ್ಲ ನನಗೆ. ಏನೋ ಇರ್ಬೋದು ನೋಡೋಣ. ಇಲ್ಲೇನಿದು ರೈಲ್ವೆ ಟ್ರ್ಯಾಕಾ? ಈ ಕಡೆ ಬಂತ? ಹಾಂ, ಮಧ್ಯದಲ್ಲಿ ಎಲ್ಲ ಪಾಸ್ ಆಗೋದು ಅನಿಸುತ್ತೆ. ಇದ್ರ ಮೇಲೆ ಫುಲ್ಲು ಬ್ಲಾಕ್ ಆಗಿದೆ. ಶಿರಾಡಿ ಘಾಟ್ ಎಂಟ್ರೆನ್ಸ್ ಆಲ್ಮೋಸ್ಟ್ ಬ್ಲಾಕ್ ಆಗಿದೆ. ಇಲ್ಲಿ ಒಂದು ಉಪಕಾರ ಏನು ಮಾಡ್ತಾರಂದ್ರೆ, ಓಕೆ ಎಲ್ಲಿವರೆಗೆ ಆಗಿದೆ, ಭಾಳ ಏನಾಗಿಲ್ಲ. ಟೈಮ್ ಆಲ್ಮೋಸ್ಟ್ 1:30 ಆಗಿದೆ. ಸೊ ಈಗ ಸದ್ಯದಲ್ಲಿ ರೆಸ್ಟೋರೆಂಟ್ ಸಿಕ್ಕಿದ್ರೆ ಇಲ್ಲಿಸ್ಬಿಟ್ಟು ಊಟ ಮಾಡಬೇಕು. ಈ ಮಿರರ್ ಒಂದು ಲೂಸ್ ಆಗಿಬಿಟ್ಟಿದೆ. ಒಂದು ಮನೆಗೆ ಹೋಗಿ ಫಿಕ್ಸ್ ಮಾಡಬೇಕು. ಈಗ ಆಗಲ್ಲ ಅನ್ಕೊಳ್ತೀನಿ, ಗಾಳಿಗಿಲ್ಲ ಅದು. ಸೊ ಈಗ ಊಟ ಮಾಡಿ ಹೊರಟಿದ್ದೀವಿ. ರೀಚಿಂಗ್ ಟೈಮ್ 5:16, ಅಂದರೆ ಒಟ್ಟಿಗೆರೆ 5:16 ತೋರಿಸ್ತಿದೆ. ಅಲ್ಲಿಂದೊಂದು 20-25 ನಿಮಿಷ. ಸೊ 5:30 ರೀಚ್ ಆಗಬೇಕು, ನೋಡೋಣ. ಸೊ ಅದಕ್ಕೋಸ್ಕರ ಈ ಎಂಟಿ ಸ್ಟ್ರೆಚ್ಚಲ್ಲಿ ನಾವು ಪುಷ್ ಮಾಡಬೇಕು. ಯಾಕಂದರೆ ಪಕ್ಕ ಇವತ್ತು ಟ್ರಾಫಿಕ್ ಇರುತ್ತೆ ಎಲ್ಲಿ, ಬೆಂಗಳೂರು ಹತ್ರ ಎಂಟ್ರಿಯಲ್ಲಿ. ಸೊ ಅದಕ್ಕೋಸ್ಕರ ಈಗಲೇ ಪುಷ್ ಮಾಡಬೇಡೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 92 ಕಿಲೋಮೀಟರ್ಸ್ ಇದೆ. ನೈಸ್ ರೋಡ್ ತಗೊಳ್ಳೋಣ ಅಂತ ಇದ್ದೀವಿ. ತಗೋತೀವಿ. ಯಾಕಂದರೆ ಇಲ್ಲೇ ಟ್ರಾಫಿಕ್ ಹೆಂಗಿದೆ, ಫುಲ್ ಅಂದರೆ ಮೂವಿಂಗ್ ಟ್ರಾಫಿಕ್ ಇದೆ, ಬಟ್ ತುಂಬ ವೆಹಿಕಲ್ಸ್ ಇದೆ ರೋಡಲ್ಲಿ. ಸೊ ಅಲ್ಲಿ ಪಕ್ಕ ಬ್ಲಾಕ್ ಆಗಿರುತ್ತೆ. ಸೊ
ನಾವೀಗ ನೆಲಮಂಗಲದವರೆಗೆ ಹೋಗಿ ಅನ್ಕೋತೀನಿ. ನೆಲಮಂಗಲ ದಾಟಿ ನೆಕ್ಸ್ಟು ಅಲ್ಲಿ ಮರ್ಜ್ ಆಗುತ್ತಲ್ಲ ಟ್ರಾಫಿಕ್ಕು, ಅಲ್ಲಿ ಕಷ್ಟ ಇದೆ ಸ್ವಲ್ಪ. ಏನಾದರೂ ಬೈಕ್ ಹೋಗೋ ದಾರಿಗೆ ಏನಾದರೂ ಸಿಕ್ಕಿದ್ರೆ ಆಗ ಸ್ವಲ್ಪ ಟೈಮಿಗೆ ರೀಚ್ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಇದು ಕಾರ್ದು ತೋರಿಸ್ತಾ ಇದೆ, ಸೊ ಬೇಗನೆ ರೀಚ್ ಆಗ್ಬೋದು. ಸ್ಪೀಡ್ ಅಂತೂ ನಾವು ಅದೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಲೋ ಮಾಡಬೇಕಾಗ್ತ ಬಂತು. ಇಲ್ಲೇನೋ ಆಗಿದೆ. ಲೋಡ್ ಇದು ಮಾಡ್ತಾರೆ. ಅಯ್ಯೋ, ಈ ಟ್ರಾಫಿಕ್ ಮಾತ್ರ ಹೆವಿ ಇದೆ. ಹಾಸನ್ ಟೋಲು, ಹಾಸನ್ ರೋಡ್ ಟೋಲು ಹೆಂಗೆ ಫುಲ್ಲು ಬ್ಲಾಕ್ ಆಗಿದೆ ಇವತ್ತು. ಟೀನೇ ಫುಲ್ ಬ್ಲಾಕು. ನೀರಾ ಅಪ್ಪ. ಅಲ್ಲ KTM ಹುಡುಗಿನ ಅದು ಸ್ಟಾರ್ಟಿಂಗ್ ಒಬ್ಳು KTM ಹಂಗೆ ಓದ್ದು ಕಣ ಹುಡುಗಿ ಅನಿಸ್ತು. ಹೊಯ್ ಅಂತ ಹೋದ್ಲು, ಜುಟ್ಟಿತ್ತು. ಹುಡುಗಿನ ಸ್ಟಾರ್ಟಿಂಗ್ ಅಂದ್ರೆ ಸೈಡ್ ಮಧ್ಯೆ ಎಲ್ಲ ಓದಿದ್ದಾಳು. ಮುನ್ಯಾಕ ಹೋಗ್ಬಿಟ್ಟಾಳು. ಹಾಂ ಅದೇ ಇರ್ಕ. ಹಾಂ ಜುಟ್ಟಿದಿತ್ತು. ಹಾಂ ನೆಲಮಂಗಲ ಟೋಲು ಯಾವನೇನು ಓದ್ತಾವನೆ. ಬಟ್ ಅಲ್ಲಿ ಇಲ್ಲೊಂದು ಸಿಗ್ನಲ್ ಯಾವತ್ತು ಬ್ಲಾಕ್ ಆಗಿರುತ್ತೆ ನಮ್ಮಲ್ಲಿ. ಯಪ್ಪ ಇದೇನಿದು, ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ ರೋಡು, ಫಿಕ್ಸ್ ಮಾಡಿಲ್ಲ. ಓಕೆ, ಈಗ PB ರೋಡ್ ಎಂಟ್ರ್ ಆಗಿದ್ವಿ. 10 ಕಿಲೋಮೀಟರ್ಸು ಹಿಂಗೆ ಟ್ರಾಫಿಕ್ ಇಲ್ಲದೆ ಇದ್ದರೆ ಬಚಾವು. ಸೀದಾ 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು, ಸೊ ಇನ್ನು 2.5 ಕಿಲೋಮೀಟರ್ಸ್ ಇದೆ. ಸೊ ಯಾವ ಥರ ಕೂತಿರೋದು ಚೆನ್ನಾಗಿದೆ. ಆದ್ದರಿಂದ ಅದಾದಮೇಲೆ ನೈಸ್ ರೋಡು, ನೈಸ್ ರಸ್ತೆ ಮುಗ್ದಿದೆ. ಇನ್ನೇನಿದ್ರು ಹೊರಡೋದು. ನಾನು ಸ್ವಲ್ಪ ಉಳಿದಿದೆ, ಮುಗಿಸ್ಬಿಟ್ಟು ಹೊರಡೋದು. ಇಂಡಿಕೇಟ್ರಿಲ್ಲ, ಏನು ಲೆಫ್ಟ್ ಎಳ್ಕೊಬೇಕಿತ್ತು ನಾನು. ಇನ್ನೇನು ರೀಚ್ ಆಗ್ತೀನಿ. ಸೊ ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೀನಿ. ಬಾಯ್.